ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆನೇ ಬೇಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಸೊ ಪಾಪನ ಕೂಡ ಮನೆಯಲ್ಲಿ ಮಲಗಿಸಿ ನಾನಿವತ್ತು ಮನೆ ಹತ್ರ ಬಂದಿದ್ದೆ. ಸೊ ಕೆಲಸದವ್ರಿಗೆ ಟೀ ತೊಗೊಂಡು ಹೋಗೋಣ ಅಂಥೇಳಿ ಅವರು ಟೀ ಕೊಟ್ಟು, ಈಗ ನಮ್ಮನೆ ಯಾವ್ಯಾವ ಕೆಲಸ ನಡೀತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾವು ಇದು ತೊಗೊಂಡಿರೋದು 30-40 ಸೈಟು. 30-40 ಸೈಟಲ್ಲಿ ಒಂದು ದೊಡ್ಡ ಹಾಲ್ ಬಂದಿದೆ, 2 ರೂಮು, ವಾಶ್ರೂಮು ಮತ್ತು ದೇವ್ರ ಮನೆ, ಸೊ ಒಂದು ಕಿಚನ್ನು. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ 1 ಫ್ಲೋರ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ನಾವಿರೋದು ಇವಾಗ ಬಂದು ಸೊ ಲೀಸಿಗಿದ್ದಿದ್ದು. ಅವರು ಸಡನ್ನಾಗಿ ರೆಂಟು ಅಂತ ಹೇಳಿದ್ರು. ಸೊ ಈಗಿನ ಬಜೆಟ್ ನಿಮಗೆ ಗೊತ್ತೇ ಇರುತ್ತೆ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲ ಎಷ್ಟೊಂದು ಖರ್ಚು ಮಾಡಿಕೊಂಡು ಮಕ್ಕಳು ಸ್ಕೂಲ್ ಎಜುಕೇಷನು ಇದೇ ನಡೀತಾ ಇರುತ್ತೆ. ಹಾಗಾಗಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. 7000 ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಸೊ ಮನೆ ಹತ್ರ ಬಂದು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಕೆಲಸ ನಡೀತಾ ಇದೆ ಎಲ್ಲರಿಗೂ. ಇದು ಸೇಮ್ ಮೆಷರ್ಮೆಂಟೇ. ಸೊ ಕೆಳಗಡೆ ಯಾವ ಥರ ಇದೆ ಅದೇ ಥರ ಮೇಲ್ಗಡೆ ಮೋಲ್ಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ಮೋಲ್ಡ್ ಆಗಿಲ್ಲ. ಮೋಲ್ಡ್ ಮಾಡಿದಾಗಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಂತೂ ಅಂದ್ಕೊಂಡಿರಲಿಲ್ಲ, ನಾವು ಇದ್ದಿದ್ದು ಲೀಸ್ಗಲ್ವ, ಸೊ ನಮ್ಮದು ಅಂತ ಆಗುತ್ತೆ ಅಂತ. ಏನೋ ದೇವ್ರ ದಯೆಯಿಂದ ಸೊ ನಮ್ಮದು ಕೂಡ ನಡೀತಾ ಇದೆ. ಸ್ವಂತ ಮನೆ ಅನ್ನೋದು ಎಲ್ರಿಗೂ ಒಂದು ಆಸೆ ಅಲ್ವಾ. ಸೊ ಕೆಲಸ ಅಂತೂ ನಡೀತಾ ಇದೆ. ಸೊ ಈ ಮನೆಗೆ ಏನೇನಾಯಿತು, ಎಷ್ಟೆಷ್ಟಾಯಿತು ಅಂತ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತು ನಾವು ಎಷ್ಟು ಕಟ್ತಾ ಇದ್ದೀವಿ, ಎಷ್ಟು ಫ್ಲೋರ್ ಕಟ್ತಾ ಇದ್ದೀವಿ, ಯಾವ ಕೆಲಸ ನಡೀತಾ ಇದೆ, ಸೊ ಯಾವ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಸೊ ಹಾಗೆ ನಾವು ಎಷ್ಟು ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ಯಾವ ಥರ ಕಟ್ತಾ ಇದ್ದೀವಿ, ಹಾಗೆ ನಾವು ಕಟ್ತಾ ಇರೋದು ಬಂದು ಲೋನಾ ಕ್ಯಾಶಾ, ಇದು ಸಂಪೂರ್ಣ ಮಾಹಿತಿ ನಾನು ಇವತ್ತು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಸದ್ಯಕ್ಕೆ ಇರೋದಕ್ಕೆ ಒಂದು ಮನೆ ಕಟ್ಕೊಂಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಇವಾಗಿರೋದು ಬಂದು ಬಾಡಿಗೆಗಿರೋ ಮನೆ. ಈ ಮನೆ ಇವಾಗ ಸಡನ್ನಾಗಿ ಖಾಲಿ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಸಣ್ಣ ಮಗು ಇದೆಯಲ್ಲ, ಬೇರೆ ಕಡೆ ಎಲ್ಲ ಈಗ ಸದ್ಯಕ್ಕೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ತುಂಬ ಮನೆ ಹುಡುಕಿದ್ವಿ. ನನಗೆ ಹತ್ರ ಆಗೋಂಥ ಥರ ಮನೆ ಯಾವುದೂ ಇರಲ್ಲ. ಯಾಕೆಂದರೆ ನಮ್ಮ ಮನೆಯವರು ಮನೇಲಿ ಇರಲ್ಲ, ಸಾಮಾನ್ಯ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಸಣ್ಣ ಮಗುನ ಇಟ್ಕೊಂಡು ನಾನು ಎಲ್ಲೋ ತುಂಬ ದೂರ ಮಾಡಿದ್ರೆ ಮನೆ ವ್ಯಾನ್ಗೆ ಹತ್ಸೋದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನನಗೆ ಹತ್ತಿರ ಆಗೋ ಜಾಗದಲ್ಲಿ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ನಮ್ಮದೇ ಫಸ್ಟೇ ನಾವೊಂದು ಸೈಟ್ ತೊಗೊಂಡಿದ್ವಿ. ಅಲ್ಲಿ ಇವಾಗ ಕಟ್ಟಕ್ಕೆ ಆಗಲ್ಲ. ಯಾಕೆಂದರೆ ಪಾಪುನ ಇಟ್ಕೊಂಡು ಇವಾಗೆಲ್ಲ ನಾನು ಅಲ್ಲಿ ಇಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂಥೇಳಿ ನಾನು ಕಟ್ಟಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಇಷ್ಟು ಬೇಗ ಕಟ್ತೀನಿ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಮನೆ ಎಲ್ಲೂ ಸಿಗಲಿಲ್ದಾಗ ನಮ್ಮ ಪೇರೆಂಟ್ಸ್ ಎಲ್ಲ ಸರಿ ಇವಾಗ ಒಂದು ಮನೆ ಕಟ್ಕೊಂಬಿಡೋಣ, ಬೇರೆ ಕಡೆ ಎಲ್ಲ ಯಾಕೆ, ಕೆಲವ್ರ ಕಡೆ ಲೀಸಿಗೆ ಕೇಳಿದ್ರೆ ಅವ್ರು 10 ಲಕ್ಷ 8 ಲಕ್ಷ ಹಿಂಗೆ ಹೇಳ್ತಾಯಿದ್ರು. ಅಷ್ಟೊಂದು ಅವ್ರಿಗೆ ಕೊಡೋ ಬದಲು ನಾವೇ ಒಂದು ಹೆಂಗೋ ಕಟ್ಕೊಂಡು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು ನಾವು ಆ್ಯಕ್ಚುಲಿ. ಸರಿ ನಾವು ಹೆಂಗೋ ಪ್ಲ್ಯಾನ್ ಮಾಡಿದಾಗ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಾದಮೇಲೆ ನಾವು ಒಂದು ಮನೆ ಕಟ್ಕೊಳ್ಳೋಣ ಅಂಥೇಳಿ ಕೆಲಸ ಕೂಡ ನಡೀತಾ ಇತ್ತು. ಆಮೇಲೆ ನಡೀತಾ ನಡೀತಾ ನಮಗೆ ಐಡಿಯಾಸ್ ಬರ್ತಾಯಿತ್ತು. ನಾವು ಕೈಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಹತ್ರ ಅಮೌಂಟೇ ಇರಲಿಲ್ಲ. ನಾವಿರೋ ಮನೆಯೂ ಲೀಸಿಗೆ ಇದ್ದಿದ್ದಲ್ವಾ. ಸೊ ಇಲ್ಲೂ ದುಡ್ಡಿದೆ. ನಾವು ಹೊಸದಾಗಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಹೊಸದಾಗಿ ಬೇರೆ ಅವಾಗ ಕಾರ್ ತೊಗೊಂಬಿಟ್ಟಿದ್ವಿ, ನಮ್ಮ ಹತ್ರ ಇರಲೇ ಇರಲಿಲ್ಲ. ನನಗೆ ಧೈರ್ಯ ಕೊಟ್ಟಿದ್ದು ಆ್ಯಕ್ಚುಲಿ ನಮ್ಮಮ್ಮ. ನಾನೇನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅಂದರೆ ಸ್ವಲ್ಪ ಒಡವೆ ಇಟ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಈಗ ಒಡವೆ ಇಡೋದು ಬೇಡ, ಹೋಗ್ತಾ ಹೋಗ್ತಾ ಲಾಸ್ಟ್ ಹಂತದಲ್ಲಿ ಸಾಲಿಲ್ಲ ಅಂತ ಹೇಳಿದ್ರೆ ಇಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ನಾವು ಇನ್ನೇನು 1 ಫ್ಲೋರ್ ಮೋಲ್ಡ್ ಹಾಕಬೇಕು ಅನ್ನೋಷ್ಟು ಮನೆ ಕ್ಲಿಯರ್ ಆಯಿತು. ಇನ್ನೇನು ಮೋಲ್ಡ್ ಹಾಕೋಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಆವ್ರೇಜಲ್ಲಿ ಹೆಂಗೋ ಏನು ಹಳ್ಳಿ ಕಡೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ನಾವು ಹಾಕ್ಕೊಂಡಿರ್ತೀವಲ್ವ, ಚೀಟಿ ಅಂತೆ ಮತ್ತು ಬೇರೆ ಕಡೆ ಏನಾದರೂ ಸೇವಿಂಗ್ಸು ಅದು ಇದು ನಾವು ಇಟ್ಟೇ ಇಟ್ಟಿರ್ತೀವಿ. ಸೊ ಸ್ವಲ್ಪ ಚೀಟಿ ಎಲ್ಲ ಕೂಗ್ಬಿಟ್ಟು ಸ್ಟಾರ್ಟ್ ಮಾಡಿ ಒಂದು ಮೋಲ್ಡ್ ಹಂತಕ್ಕೆ ಬಂತು. ಮೋಲ್ಡ್ ಹಾಕ್ತಾ ನಾವಿವಾಗ ಏನು ಮನೆ ಕಟ್ತಾ ಇದ್ದೀವಿ, ಆ ಪಕ್ಕದ ಮನೆಯವರು ಆ್ಯಕ್ಚುಲಿ ಇವಾಗ ಖಾಲಿ ಸೈಟ್ ಇದೆ ಅಲ್ಲಿ. ನಾವಿವಾಗ ಏನು ಮೆಟೀರಿಯಲ್ಸ್ ಹಾಕೊಂಡ್ರು ಅವ್ರದ್ರಲ್ಲಿ ಹಾಕೊಬೋದು. ಸೊ ಅವ್ರದ್ರಲ್ಲಿ ಮೆಟೀರಿಯಲ್ಸ್ ನಾವು ಹಾಕೊತಾ ಇದ್ವಿ. ಈಗ ಅವ್ರೇನಂದ್ರು, ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮದು ಕಾರ್ನರ್ ಸೈಟ್ ಇರೋದ್ರಿಂದ ನಾವು ಮತ್ತೆ ಕಟ್ಟಿದ್ರೆ ನಮಗೆ ಜಾಗ ಇರೋದಿಲ್ಲ. ಅವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರೆ ನಾವೇನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಕಟ್ಟೋಕ್ಕಾಗಲ್ಲ. ಆಗ ಮತ್ತೆ ಒಂದು ಐಡಿಯಾ ಬಂತು. ಸರಿ ಇವಾಗ ಹೆಂಗಿದ್ರು ನಾವು ಸಾಲಗಾರ ಆಗಿಬಿಟ್ಟಿದ್ದೀವಿ, ಮತ್ತೆ ಇನ್ನೂ ಒಂದು ಸ್ವಲ್ಪ ಧೈರ್ಯ ಮಾಡಿಬಿಡೋಣ. ಒಂದೇ ಸಲ ಕಟ್ಟಿಬಿಟ್ರೆ ಬೆಟ್ರಾಗುತ್ತೆ, ಆಮೇಲಾದರೆ ನಮಗೆ ತುಂಬ ರಿಸ್ಕ್ ಆಗುತ್ತೆ ಅಂಥೇಳಿ ಸೊ 2 ಫ್ಲೋರ್ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. 2 ಫ್ಲೋರ್ ಕಟ್ತಾ ಅದು ಯಾವ ಥರ ಅರೇಂಜ್ ಆಗಿತ್ತು ಅಂತ ಹೇಳಿದ್ರೆ, ಇನ್ನು ಏನೋ ಹೇಳ್ತಾರಲ್ಲ, ಕೆಲವ್ರು ಎಷ್ಟೊಂದು ಜನ ಹೇಳ್ತಾರೆ ನಮಗೆ, ಕೈಯಲ್ಲಿ ದುಡ್ಡು ಇಟ್ಕೊಂಡಿಲ್ಲ ಅಂದರೆ ಮನೆ ಕಟ್ಟೋಕ್ಕಂತೂ ದಯವಿಟ್ಟು ಕೈ ಹಾಕಬೇಡಿ ಅಂತ.
ಅದು ನನಗೇನು ಅನ್ನಿಸ್ತು ಅಂದರೆ ನಿಜ ಹೇಳಬೇಕು ಅಂದರೆ ನಾವು ಕೈಯಲ್ಲಿ ದುಡ್ಡಿಟ್ಕೊಂಡು ಕಟ್ಟೋ ಅಷ್ಟರಲ್ಲಿ ಅದು ಖಂಡಿತ ನಮ್ಮ ಹತ್ರ ಆಗಲ್ಲ. ಯಾಕೆಂದರೆ ಇವಾಗ ನಾವೊಂದು 5,00,000 ಸೇವ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನ ಸೇವ್ ಮಾಡಿ ಮತ್ತೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇವಾಗ ಏನು ಐಟಮ್ಸ್ ಇರುತ್ತೆ ಅದೆಲ್ಲ 5,00,000ದಲ್ಲಿ ಬರೋದು 10,00,000 ಆಗಿರುತ್ತೆ. ಸೊ ಯಾರು ನಾವು ಕೈಯಲ್ಲಿ ಇಟ್ಕೊಂಡು ಹಾಕ್ತೀವಿ, ಕೈಯಲ್ಲಿ ಇಟ್ಕೊಂಡು ಸೇವ್ ಮಾಡ್ತೀವಿ ಅಂತಂದರೆ ಅದು ಆಗಲ್ಲ. ನನ್ನ ಎಕ್ಸ್‌ಪೀರಿಯನ್ಸು ಅದಕ್ಕಿಂತ ಸುತ್ತಲೂ ಈಗ ನಮ್ಮ ಅಕ್ಕ ಆಗಿರ್ಬೋದು, ನನ್ನ ತಂಗಿ ಈ ಥರ ಯಾರು ಇರ್ತಾರಲ್ವಾ, ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಹತ್ರನೂ ನಾವು ತಗೊಂಡು ಇವಾಗ ಕಟ್ಕೊಳ್ತಾ ಇದೀವಿ. ಅವ್ರಿಗೇನಾದ್ರೂ ಹೆಲ್ಪ್ ಬೇಕು ಅಂದಾಗ ನಮ್ಮದು ಕಟ್ಟಾದ್ಮೇಲೆ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಈ ಥರ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಬಾಂಡಿಂಗಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಫಸ್ಟ್ ಫ್ಲೋರು ಮುಗೀತು. ಸೆಕೆಂಡ್ ಫ್ಲೋರ್ ನಡೀತಾ ಇದೆ. ನನಗೆ ಶಾಕ್ ಆಗುತ್ತೆ ಒಂದೊಂದ್ಸಲ ನಾವೇನಾ ಕಟ್ತಾ ಇರೋದು ಸೆಕೆಂಡ್ ಫ್ಲೋರು ಅಂತ. ಅಂದರೆ ನನ್ನ ಎಕ್ಸ್‌ಪೀರಿಯನ್ಸ್ ಏನು ಅಂದರೆ ದುಡ್ಡು ಇಟ್ಕೊಂಡು ಮಾಡ್ತೀವಿ ಅನ್ನೋದು ಆಗಲ್ಲ. ಹೆಂಗೋ ಕೈ ಕೈ ಹಾಕಿದ ತಕ್ಷಣ ಅದು ಹೆಂಗೋ ದೇವರು ದಾರಿ ತೋರಿಸ್ತಾ ಇರ್ತಾನೆ. ಅದ್ರದ್ದು ನಡೀತಾ ಇರುತ್ತೆ. ಸೊ ಯಾರೂ ನಾನು ಇಟ್ಕೊಂಡೇ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ಅಲ್ಲಿವರೆಗೂ ಕಾಯಬೇಡಿ. ನಮ್ಗೆ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ ನಮ್ಮ ಮನಸ್ಸಿಗೆ. ಇವಾಗ ಕೆಲವರಲ್ಲಿ ಯಾರ್ಯಾರು ಆಗ್ತಾರೆ ನಮಗೆ, ಯಾರು ನಮ್ಗೆ ಆಗಲ್ಲ ಅನ್ನೋದು ನಮಗೆ ತಿಳಿದೇ ಇರುತ್ತಲ್ವಾ. ಸೊ ಅದ್ರದ್ದು ಒಂದು ಒಂದು ಆ್ಯಾವ್ರೇಜಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಎಲ್ಲರೂ ನನಗೆ ಕೈ ಹಿಡಿದ್ರು, ಎಲ್ಲರೂ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ದೇವ್ರ ದಯೆಯಿಂದ ಸೆಕೆಂಡ್ ಫ್ಲೋರ್ ಕೂಡ ಆಗ್ತಾ ಇದೆ. ಸೊ ಫಸ್ಟ್ ಫ್ಲೋರ್ ಮೋಲ್ಡ್‌ದು ಹಂಚ್ಕೊಳ್ಳಲಿಲ್ಲ. ಸೆಕೆಂಡ್ ಫ್ಲೋರ್ ಮೋಲ್ಡ್ ಆದಾಗ ನಿಮ್ಮ ಹತ್ರ ನಾನು ತೋರಿಸ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.